ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಹಿತ್ಯ ಶಿವಾನಂದ್ ಕುರ್ಬೆಟ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಕರ್ನಾಟಕ ಪಬ್ಲಿಕ್ ಶಾಲೆ ರಾಮತೀರ್ಥ ನಗರ ಬೆಳಗಾವಿ. ನಾನು ತೇಜಸ್ವಿ ಕ್ಲಾಸ್ನಲ್ಲಿ ಓದುತ್ತಿದ್ದು ಇಂದು ವಾಸ್ತವ ಸಂಖ್ಯೆಗಳು ಪಾಠದಲ್ಲಿನ ಹಲವು ಬಾರಿ ಪರೀಕ್ಷೆಗೆ ಬಂದಿರುವ ಪ್ರಶ್ನೆಗಳನ್ನು ಹೇಳುತ್ತಿದ್ದೇನೆ. ಮೊದಲಿಗೆ ನಾವು ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧವನ್ನಾಗಿ ಹೇಗೆ ವ್ಯಕ್ತಪಡಿಸಬಹುದನ್ನು ಹೇಳ್ಕೊಡ್ತೀನಿ. ಒಂದನೇದು ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಏನಂತಂದ್ರೆ ಒಂದು ಸಂಖ್ಯೆಯೊಳಗ ಅದೇ ಸಂಖ್ಯೆ ಮತ್ತು ಒಂದು ಇವುಗಳಿಂದ ಭಾಗ ಹೋಗುವ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಅಂತೀವಿ. ಅವು ಯಾವ್ಯಾವ ಅಂತಂದ್ರೆ 2, 3, 5, 7, 11 ಇನ್ನೂ ಹಲವು. ಈಗ ನಾವು ಅಪವರ್ತನಗಳ ಗುಣಲಬ್ಧ ಹೇಗೆ ಬಿಡಿಸ್ಬೇಕಪ್ಪ ಅಂತಂದ್ರೆ, ಈಗ 140 ಎಂಬ ಲೆಕ್ಕ ಐತಿ. ಅದರೊಳಗೆ ಈಗ ನಾವು ಈಗ 0 ಕೊನೆಯ ಸಂಖ್ಯೆ ಆಗಿರೋದ್ರಿಂದ 0 ಯಾವ ಸಂಖ್ಯೆಗಳಿಂದ ಭಾಗ ಹೋಗುತ್ತೆ ನೋಡಬೇಕು. ಈಗ ನಾವಿದ್ರೊಳಗೆ ಅವಿಭಾಜ್ಯ ಸಂಖ್ಯೆಗಳನ್ನ ಮಾತ್ರ ನೋಡಬೇಕು. ಅವಿಭಾಜ್ಯ ಸಂಖ್ಯೆಗಳು 2 ಹೋಗ್ಬೋದು ಅಥವಾ 5 ಹೋಗ್ಬೋದು. ಅದರಿಂದ ನಾನು ಇಲ್ಲಿ 2 ತೆಗೆದುಕೊಳ್ತೀನಿ. 2 7 14. ಆಮೇಲೆ ಈಗ 7 ಇಲ್ಲೂ 0 ಬಂದಿರೋದ್ರಿಂದ ನಾನು ಮತ್ತೆ 2 ತೆಗೆದುಕೊಳ್ತೀನಿ. 2 3 6. 6 7 ಕಳೆದಾಗ ಇಲ್ಲಿ 1 ಆಗಿ ಉಳಿಯುತ್ತೆ. ಭಾಗಾಕಾರ ಮಾಡೋದ್ರಿಂದ ಇದು 2 5 10 ಆಗುತ್ತೆ. ಈಗ ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳನ್ನ ನೋಡೋದ್ರಿಂದ 7 5 7 35 ಆಗುತ್ತೆ. ಇಲ್ಲಿ 7 ಬಂದಿರೋದ್ರಿಂದ ಅವಿಭಾಜ್ಯ ಸಂಖ್ಯೆಗಳು 7 ಇರೋದ್ರಿಂದ ನಾನು ಡೈರೆಕ್ಟಾಗಿ 7ರಿಂದ ಭಾಗಿಸ್ತೀನಿ. ಈಗ ಗುಣಲಬ್ಧವಾಗಿ ಹೇಗೆ ಬರೀಬೇಕಂತಂದ್ರೆ 140 = 2 × 2 × 5 × 7. ಈ ಥರ ನಾವು ಅವಿಭಾಜ್ಯ ಅಪವರ್ತನಕ ಗುಣಲಬ್ಧವನ್ನಾಗಿ ನಾವು ವ್ಯಕ್ತಪಡಿಸಬಹುದು. ಇದನ್ನ ನಾವು ಬಹು ಆಯ್ಕೆಯೊಳಗೂ ಪ್ರಶ್ನೆಗಳನ್ನ ಕೇಳ್ತಾರೆ ಅಥವಾ 1 ಮಾರ್ಕ್ಸಿಗಾದ್ರೂ ಪ್ರಶ್ನೆಗಳನ್ನ ಕೇಳ್ತಾರೆ. ಈಗ ನಾವು ಅವಿಭಾಜ್ಯ ಅಪವರ್ತನದಿಂದ ಲಸ ಮತ್ತು ಮಸ ಹೆಂಗೆ ಕಂಡುಹಿಡಿಯೋದನ್ನ ನೋಡೋಣ. ಲಸ ಮಸನ ಕಂಡುಹಿಡಿಯೋದನ್ನ ನೋಡೋಣ. ಕೆಲವೊಂದು ಸಾರಿ ಏನ್ ಮಾಡ್ತಾರೆ, ಲಸ ಕೊಟ್ಟು ಮೊಸ ಕಂಡುಹಿಡಿ ಅಂತಾರ ಮತ್ತು ಮೊಸ ಕೊಟ್ಟು ಲಸ ಕಂಡುಹಿಡಿ ಅಂತಾರೆ. ಅಂತ ಉದಾಹರಣೆ ಯಾವ್ದಂತಂದ್ರೆ 306 ಮತ್ತು 657 ರ ಮೊಸ 9 ಆದರೆ ಲಸ ಕಂಡುಹಿಡಿ. ಈಗ ಇಲ್ಲಂದ್ರೆ ಸೂತ್ರ ಬರ್ತೈತಿ. ಅದೇನಪ್ಪ ಅಂತಂದ್ರೆ ಲಸ ಇಂಟು ಮಸ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಗುಣಲಬ್ಧ. ಈಗ ಇಲ್ಲಿ ಲಸ ಕೊಟ್ಟಿಲ್ಲ, ಲಸನ ಕಂಡು ಹಿಡಿಬೇಕು. ಮಸ 9 ಆಗಿರೋದ್ರಿಂದ ನಾನು ಇಲ್ಲಿ ಏನು ಇಟ್ಕೋತೇನೆ ಅಂದ್ರೆ ಲಸ ಇಂಟು 9. ಆ ಎರಡು ಸಂಖ್ಯೆಗಳ ಗುಣಲಬ್ಧ ಅಂತಂದ್ರೆ ಇವೆರಡು. ಅವು ಏನು ಎರಡು ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ ಅದನ್ನ ನಾವು ಇಟ್ಕೊಂತೀವಿ.
306 ಇಂಟು 657. ಈಗ ನಾವಿಲ್ಲಿ ಲಸ ಕಂಡುಹಿಡಿಬೇಕಂತಂದ್ರ ಈಗ ಲಸ ನಾವು ಇಲ್ಲಿ ಇಟ್ಕೋತೀವಿ 9 ಇಲ್ಲಿ ಇಂಟು ಆಗಿರೋದ್ರಿಂದ ಇಲ್ಲಿ ಹೋಗೋಂತ ಏನಾಗುತ್ತೆ ಭಾಗಾಕಾರ ಆಗುತ್ತೆ. 306 ಇಂಟು 657 ಇದು ಇಂಟು ಆಗಿರೋದ್ರಿಂದ ಇಲ್ಲಿ ಬಂದು ಭಾಗಾಕಾರ ಆಗುತ್ತೆ. ಈಗ ನಾವು ಇದನ್ನ ಭಾಗಿಸಬಹುದು. 9 1 9 9 7 63 ಇಲ್ಲಿ 2 9 3 27. ಈಗ ನಾವು 306 ಮತ್ತು 73 ಇಂಟು ಮಾಡಿದಾಗ ನಮಗೆ ಆನ್ಸರ್ ಏನು ಆನ್ಸರ್ ಬರ್ತೈತೆ ಅದ ಲಸ. ಅದರ ಆನ್ಸರ್ ಏನಪ್ಪ ಅಂತಂದ್ರೆ ಲಸ ಈಕ್ವಲ್ ಟು 22,338. ಇದು ಈ ತರ ಅವಿಭಾಜ್ಯ ಅಪವರ್ತನಗಳ ಲಸ ಮತ್ತು ಮೊಸ ಅನ್ನ ಕೊಟ್ಟಾಗ ನಾವು ಈ ತರ ಲೆಕ್ಕ ಮಾಡಬೇಕು. ಈಗ ನಾವು ಅವಿಭಾಜ್ಯ ಅಪವರ್ತನಗಳ ಲಸ ಮತ್ತು ಮೊಸ ಕಂಡುಹಿಡಿದು ಅದನ್ನ ತಾಳೆ ಹೇಗೆ ನೋಡೋದನ್ನ ನೋಡೋಣ. ಇದಕ್ಕೆ ಉದಾಹರಣೆ ಅಂತಂದ್ರ 26 ಮತ್ತು 91. ಈಗ ಇದ್ರ ಅವಿಭಾಜ್ಯ ಅಪವರ್ತನಗಳನ್ನ ನೋಡೋಣ. 26 ಇದು 2ರಿಂದ ಭಾಗ ಹೋಗುತ್ತೆ. 2 1 2 2 3 6. ಇದು 13 ಮತ್ತೆ ಮಗ್ಗಿಯೊಳಗಿಲ್ಲ ಅಂತಂದ್ರೆ 13 ಒಂದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ನಾನು 13 ತೆಗೆದುಕೊಳ್ತೀನಿ. ಆಮೇಲೆ 91 ಇದ್ರ ಗುಣಲಬ್ಧಗಳು ಏನಾವ ಅಂತಂದ್ರೆ 26 ಇಂಟು 2 ಇಂಟು 13 91. 7ರಿಂದ ನೋಡೋಣ. 7 7 1 7 ಇಲ್ಲಿ 2 ಉಳಿಯುತ್ತಾ. ಆಮೇಲೆ ಅದರಿಂದ 7 3 21. ಇಲ್ಲೂ ಸಹ ಏನಾಗುತ್ತಾ 13 1 13 ಆಗುತ್ತಾ. ಇಲ್ಲಿ ನಾವು ಅದರ ಗುಣಲಬ್ಧಗಳನ್ನು ನೋಡೋಣ. 91 ಈಕ್ವಲ್ ಟು 7 ಇಂಟು 13. ಈಗ ಇಲ್ಲಿ ಸೇಮ್ ತಾಳೆ ನೋಡೋದಪ್ಪ ಏನು ಹೆಂಗಂತಂದ್ರೆ ಸೇಮ್ ಅಲ್ಲಿನ ಸೂತ್ರಗಳನ್ನ ಇಲ್ಲಿ ಉಪಯೋಗಿಸ್ತೀವಿ. ತಾಳೆ ನೋಡಿ. ಈಗ ಲಸ ಇಂಟು ಮೊಸ ಈಕ್ವಲ್ ಟು ಇಲ್ಲಿ ನಾವು ಲಸ ಮತ್ತು ಮೊಸ ಹೆಂಗೆ ಕಂಡುಹಿಡಿಯೋದಂತಂದ್ರ ಈಗ ಲಸ ಅವನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಯಾವುದು ಕಾಮನ್ ಐತಿ ಅದರ ಘಾತ ಯಾವುದು ಜಾಸ್ತಿ ಐತಿ ಅದನ್ನ ತಗೋತೀವಿ. ಫಸ್ಟ್ 13ರ ಘಾತ 1 ಐತಿ, ಇದನ್ನ ಹಾಗೆ ಇಟ್ಕೋತೀನಿ. ಆಮೇಲೆ ಇನ್ನು ಉಳಿದ 2 ಮತ್ತು 7 ಸಹ ನಾನೇನ್ ಮಾಡ್ತೀನಿ ಇಲ್ಲಿ ತಗೊಳ್ತೀನಿ. ಈಗ ಲಸ ಏನಂತ ಇವನ್ನೆಲ್ಲ ಇಂಟು ಮಾಡಿದಾಗ 182 ಬರುತ್ತೆ. ಆಮೇಲೆ ಮೊಸ ಏನಂತಂದ್ರೆ ಇದ್ರೊಳಗೆ 2ರೊಳಗೂ ಏನು ಕಾಮನ್ ಐತಿ ಅದನ್ನ ಮಾತ್ರ ನಾವು ತೆಗೆದುಕೊಳ್ತೀವಿ. ಮೊಸ ಈಕ್ವಲ್ ಟು ಎಷ್ಟು ಅಂತಂದ್ರೆ ಇಲ್ಲೂ 13 ಐತಿ, ಇಲ್ಲೂ 13 ಐತಿ. ಆದ್ರಿಂದ ಮೊಸ ಈಕ್ವಲ್ ಟು 13 ಆಗುತ್ತೆ. ಈಗ ನಾವು ಮೊಸ ಮತ್ತು ಲಸಗಳನ್ನ ಇಂಟು ಮಾಡಬೇಕು. ಲಸ 182 ಬಂದೈತಿ, ಮೊಸ 13 ಬಂದೈತಿ. ಆಮೇಲೆ ಆ 2 ಸಂಖ್ಯೆಗಳ ಗುಣಲಬ್ಧ ಅಂತಂದ್ರೆ 26 ಮತ್ತು 91.
26 ಇಂಟು 91 ಈಗ ಇವೆರಡು ಇಂಟು ಮಾಡಿದ್ರೆ ನಮಗೆ ಸಮ ಸಮ ಉತ್ತರಗಳು ಬರಬೇಕು. ಈಗ ಇದನ್ನ ಇಂಟು ಮಾಡಿದಾಗ 2366 ಬರುತ್ತೆ. ಆಗ ಇದನ್ನು ಸಹ ನಾವು ಇಂಟು ಮಾಡಿದಾಗ ಏನು ಬರುತ್ತೆ? 2366 ಬರುತ್ತೆ. ಆದ್ದರಿಂದ ಈ ಸಂಖ್ಯೆಗಳ ನಾವು ಮಸ ಮತ್ತು ಲಸಗಳನ್ನ ತಾಳೆ ನೋಡಿದಾಗ ಎರಡು ಆನ್ಸರ್ ಏನಾದರೂ ಸಮ ಬಂತಂದ್ರೆ ಈ ಲೆಕ್ಕ ನಮ್ದು ಕರೆಕ್ಟ್ ಆಯ್ತು. ಇದರ ಈ ಲೆಕ್ಕವನ್ನ ನಾವು ಪರೀಕ್ಷೆ ಒಳಗೆ 2 ಅಂಕಕ್ಕೆ ಬಿಡಿಸ್ತೀವಿ. ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ. ಈ ಕ್ವಶನ್ನ ನಾವು ಪರೀಕ್ಷೆ ಒಳಗೆ 2 ಅಂಕಕ್ಕೆ ಬಿಡಿಸ್ತೇವೆ. ಅದರೊಳಗೆ ಉದಾಹರಣೆ 3 + 2√5 ಇದನ್ನ ನಾವು ಹೆಂಗೆ ಬಿಡಿಸ್ತೀವಿ ಅಂತಂದ್ರೆ ಮೊದಲಿಗೆ ಇದು ಅಭಾಗಲಬ್ಧ ಸಂಖ್ಯೆಯನ್ನು ನಾವು ಸಾಧಿಸಬೇಕು. ಆದರೆ ನಾವು ಇಲ್ಲಿ ಏನು ಮಾಡ್ಕೋತೀವಿ ಅಂತಂದ್ರೆ ಅದರ ವಿರುದ್ಧವಾಗಿ ನಾವು ಭಾಗಲಬ್ಧ ಸಂಖ್ಯೆಯನ್ನಂತ ಇಟ್ಕೊಳ್ತೀವಿ. ಊಹೆ. ಈಗ ನಾವು ಇದನ್ನ 3 + 2√5 ಅನ್ನ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಇಟ್ಕೊಳ್ಳೋಣ. ಈಗ ಇದನ್ನ ನಾವು 3x + √5 = p/q. q not equal to 0. ಈಗ ಇದನ್ನ ನಾವೇನ್ ಮಾಡೋಣ ಅಂತಂದ್ರೆ ಅದೆಲ್ಲ ನಾವು ಇಟ್ಕೊಂಡಾದ್ಮೇಲೆ ಈಗ 3x + 2√5 = p/q ಅನ್ನ ಈಗ ನಾವು ಇಲ್ಲಿ ಇದು ಈ ಸಂಖ್ಯೆನ ನಾವು 3 ಇಲ್ಲಿ ತೆಗೆದುಕೊಂಡು ಬಂದಾಗ ಇದು 2√5 ಇಲ್ಲಿ p/q ಇಲ್ಲಿ ಪ್ಲಸ್ ಇಲ್ಲಿ ಹಿಂಚಿನ ಏನೂ ಇಲ್ಲ ಅಂತಂದ್ರೆ ಪ್ಲಸ್ ಆಗಿರುತ್ತೆ. ಅದೇ ಈ ಸಂಖ್ಯೆ ಈ ಕಡೆ ಬಂದಾಗ ಏನಾಗುತ್ತೆ? -3 ಆಗುತ್ತೆ. ಆಮೇಲೆ ನಾವು ಇದನ್ನ ಇಲ್ಲಿ ಏನೂ ಇಲ್ಲ ಅಂತ ಬಂದಿದ್ದಾಗ ಆಮೇಲೆ ಇವುಗಳ ಇದನ್ನ ಕಂಡುಹಿಡಿದಾಗ ಇಲ್ಲಿ ಇದನ್ನ ಕಂಡುಹಿಡಿದಾಗ ಆಮೇಲೆ ಇಲ್ಲಿ q ಬರುತ್ತೆ. ಆಮೇಲೆ ಇದಕ್ಕೆ ಇದು ಇಂಟು ಆದಾಗ ಏನಾಗುತ್ತೆ? p-3q ಆಗುತ್ತೆ. ಆಮೇಲೆ ಇಲ್ಲಿ ನಾವು √5 ಅಷ್ಟು ಸಪ್ರೇಟ್ ಇಟ್ಕೊಳ್ಳೋದ್ರಿಂದ ನಾವಿಲ್ಲಿ √5 = p-3q ಇಲ್ಲಿ ಇಂಟು ಆಗಿರೋದ್ರಿಂದ ಇಲ್ಲಿ ಬರೋದ್ರಿಂದ ಏನಾಗುತ್ತೆ? ಭಾಗಾಕಾರ ಆಗುತ್ತೆ. ಇಲ್ಲಿ ತಳಗ ಇಲ್ಲಿ ಭಾಗಾಕಾರ ಆಗೋದ್ರಿಂದ ಇದು 2q ಆಗುತ್ತೆ. ಇಲ್ಲಿ ನಾವು ಹೇಳಿಕೆ ಏನು ಬರಿಬೇಕಂತ ಅಂದ್ರೆ ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಆದರೆ p-q / 2q ಭಾಗಲಬ್ಧ ಸಂಖ್ಯೆಯಾಗಿದೆ. ಆದ್ದರಿಂದ ನಮ್ಮ ಊಹೆ ತಪ್ಪಾಗಿದೆ. ಆದ್ದರಿಂದ 3 + 2√5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಇದನ್ನ
ಇದು ನಾವೇನಾದರೂ ಬಿಡಿಸಿದ್ವಿ ಅಂದರೆ ಇದು ನಮಗೆ 2 ಮಾರ್ಕ್ಸಿಗೆ ಬರುತ್ತೆ. ಈ ಥರ ನಾವು ಅಭಾಗಲಬ್ಧ ಸಂಖ್ಯೆಯಿಂದ ಸಾಧಿಸಿ ಅದನ್ನು ನಾವು ಈ ಥರ ಬಿಡಿಸ್ಬೋದು. ಧನ್ಯವಾದ.